ಅಣ್ಣ ಇವ್ಳು ಹೆಂಗ್ ಕೇಳ್ರು ಹೋಗ್ಬೇಡ್ರ ಅಣ್ಣ ಇವ್ಳಿಗೆ. ನಿನ್ಗೆ ಇಡ್ಲಿ ಬೇಕಾ? ಚೈತ್ರಂಗೆ ಉರ್ಸೋ ವ್ಲಾಗ್ ಇವತ್ತು. ಗೈಸ್ ಮಸಾಲ್ ಪುರಿ ಗೈಸ್, ಮಸಾಲ್ ಪುರಿ ಗೈಸ್. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ. ಹೌದಾ? ಹ್ಯಾಪಿ ಲವೆನ್ ನನ್ನ ನಮ್ಮಪ್ಪ ಬಿಟ್ರೆ ಇಷ್ಟೊಂದು ಇಷ್ಟ ಪಡೋದಂದ್ರೆ ಈ ವ್ಯಕ್ತಿ ಒಂದೇ ಗೈಸ್. ಎಷ್ಟೊಂದು ಬಾಯ್ ಮಾಡ್ತಾರೆ ಬಜಾರಿ, ಸೊಸೆಯಾಗಿ ಬರೋರ್ ಗತಿ ಅಷ್ಟೇ ಅಂತಾರೆ. ನಮ್ ಸಂದಿಲ್ ನುಕ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿ. ಇವರೆಲ್ಲ ಯಾರು ಹಿಂಗ್ ತುಂಬಾ ಇಷ್ಟ? ದೇವ್ರೇ ನಮ್ಮ ಬೆಳವಣಿಗೆ ನೋಡಿ ಹುಡ್ಕೋತಿರೋಲ್ಲ ಖುಷ್ರೋ ಕೊಟ್ಬಿಡಪ್ಪ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ನಿಮ್ಮ ತಮಿಳಲ್ಲಿ ನೋಡಿದ್ದೀರಾ. ಸೊ ಇವತ್ತು ನಮ್ಮ ಗುಣವ್ದು 11 months ಬರ್ಡೇ. ಹಾಯ್ ಕುಶಾನಿ ಗೈಸ್, ಇವತ್ತು ನಮ್ಮ ಗುಣವ್ದು 11 months ಬರ್ಡೇ. ನೋಡಿ 11 month ಕೇಕ್ ಕಟಿಂಗ್ ಮಾಡಬೇಕು. ಪ್ರತಿ ತಿಂಗಳು ಮಕ್ಕ ಮಾಡಿ ಹೇಳ. ಇದು ಲಾಸ್ಟ್ ತಿಂಗಳು ಗುಣ, ಇದು ಲಾಸ್ಟ್ ತಿಂಗಳು ಕೇಕ್ ಕಟ್ ಮಾಡೋದು ನೀನು. ಅದಾದ್ಮೇಲೆ ನೆಕ್ಸ್ಟ್ ವರ್ಷ ಕಟ್ ಮಾಡಿ ನಿಲ್ಸ್ಬಿಡೋದಾ? ಆಯ್ತು ಚೈ ಗೈಸ್, ನಮ್ಮ ಅಕ್ಕನ ಔಟ್ಫಿಟ್ ನೋಡಿದೆ ಚೆನ್ನಾಗಿದೆ, ನಾನೇ ಕೊಡ್ಸಿದ್ದು. ಆಯ್ತು ನಮ್ಮ ಭಾವ ಔಟ್ಫಿಟ್ ನೋಡಿ ಚೆನ್ನಾಗಿದೆ, ನಮ್ಮ ಭಾವಂದು ಚೆನ್ನಾಗಿದೆ ಬ್ರೋ ಔಟ್ಫಿಟ್. ಹಾಯ್ ಮಾಮ್ ಇಂಡಿಯಾ, ನಿನ್ನ ಔಟ್ಫಿಟ್ ಸೂಪರ್ ಆಗಿದೆ, ನಿನ್ನ ಔಟ್ಫಿಟ್ ಸೂಪರ್ ಆಗಿದೆ ಅಲ್ವಾ? ಲಾಸ್ಟ್ ಪ್ರ್ಯಾಂಕ್ ಅಲ್ಲಿ ನಮ್ಮ ಅಮ್ಮನ ಎಲ್ಲರೂ ಸೀರಿಯಲ್ ಇರ್ಬೇಕು ಅಂತಿದ್ರು. ಎಲ್ಲರೂ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಷ್ಟೊಂದು ಬಾಯ್ ಮಾಡ್ತಾರೆ ಬಜಾರಿ, ಸೊಸೆಯಾಗಿ ಬರೋರ್ ಗತಿ ಅಷ್ಟೇ ಅಂತಾರೆ. ನಮ್ ಸೊಸೆಯಾಗಿ ಗೊತ್ತು ನಾನು ಬಾಯ್ ಮಾಡ್ತೀನ ಇಲ್ವಾ ಅಂತ. ಸೊ ಸುಮ್ನೆ ಅದು ಮೊದ್ಲೇ ಹೇಳಿದೀವಿ, ಮಾಡೋಗೋಸ್ಕರನೇ ಮಾಡ್ತಾ ಇದೀವಿ. ಬಾಯಿ ಜೋರ್ ಮಾಡ್ಬೇಕು, ಹಂಗಾರೆ ಅವ್ರು ನಮ್ಸೋದಕ್ ಸಾಧ್ಯ ಅನ್ನೋದಕ್ಕೋಸ್ಕರ ಮಾಡಿದ ಅಷ್ಟೇ. ಬೇರೆಯವ್ರ ಮುಂದೆ ಹೋಗ್ಬಿಟ್ಟು ಮಾಡಕ್ಕಾಗತ್ತಾ? ಹಂಗಲ್ಲ ಆಗಲ್ಲ, ಜಸ್ಟ್ ಪ್ರ್ಯಾಂಕ್ ಅಷ್ಟೇ. ಈ ಸಕ್ಕದಾಗಿದೆ ಫೋಟೋ, ಇದು ಸಕ್ಕದಾಗೈತಲ್ಲ. ವಾವ್ ಗುಂಡ ಸೂಪರ್ ಆಗೈತಿ ನಿನ್ ಡ್ರೆಸ್ಸು. ಬಾ ಕೇಕ್ ಕಟ್ ಮಾಡಿ ಇವಾಗ. ಸೊ ಗೈಸ್ ಇವಾಗ ನಾವು ಕೇಕ್ ಕಟ್ಟಿಂಗ್ ಮುಗಿಸಿ ಇಲ್ಲ ಮನೆ ಪಕ್ಕನೇ ಮಾವಿನ ಹಣ್ಣಿನ ಮೇಳ ಮಾಡ್ತಿದ್ದಾರೆ. ಸೊ ಬನ್ನಿ ಅಲ್ಲಿ ಹೋಗೋಣ. ಒಳ್ಳೊಳ್ಳೆ ಮಾವಿನ ಹಣ್ಣದು ಏನ್ ಮಾಡಿದಾರೆ ಎಲ್ಲ ಐಟಮ್ ತಿನ್ಕೊಂಡ್ಬರೋಣ. ನಿನಗೆ ಎಲ್ಲ ಸಕ್ಕದಾಗಿರುತ್ತೆ, ನಿನ್ಗೇನ್ ಸಕ್ಕದಾಗಿರಲ್ಲ ಹೇಳು. ನಿಂದೇನ ಗುಂಡ, ನೀನ್ಯಾಕೋ ಅಂತಿದ್ಯಾ? ಕೊಡ್ತಾನೆ ಅಲ್ಲಿ ನಿಮ್ಮ ಅಕ್ಕಂಗ್ ಕೊಡು ಗುಂಡ ಬೈಲ ಅಕ್ಕಂಗ್ ಶೇಖಂಗ್ ಕೊಡು ಗುಂಡ ಶೇಖಂಗ್ ಕೊಡು. ಗುಡ್ ಬಾಯ್. ಸೊ ಗೈಸ್ ಓಕೆ ಬನ್ನಿ ಕೇಕ್ ಕಟ್ ಮಾಡಿ ಇವಾಗ. ಕಟ್ ಮಾಡಿ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಮಂತ್ ಮಾಡಕ್ಕಾಗತ್ತಾನೆ. ಲಾಸ್ಟ್ ನೀವು ನೆಕ್ಸ್ಟ್ ಇಯರ್ ಅಷ್ಟೇ ಮಾಡೋದಲ್ಲ ಅದಕ್ಕೇನೆ. ಸೊ 11 months, ಹ್ಯಾಪಿ 11 months ಗುಂಡ, ಹ್ಯಾಪಿ 11 months ಗುಂಡ, ಹ್ಯಾಪಿ 11 month ಗುಂಡಿ. ತಿನ್ನಮ್ಮ ನೋಡ್ತಾವನೆ ತಿನ್ಸ್ತಿಲ್ವಲ್ಲ ಅಂತ. ಹಾ ಮಾಡು. ವೆರಿ ಗುಡ್. ನಿನಗೆ ಫಸ್ಟ್ ಬೇಕಣ್ಣ ತಿನ್ನಕ್ಕೆ ಅಂತ ಏನೊಂದಲ್ಲ. ಲಾಸ್ಟ್ ಹೋಗೋ ಜಂಕ್ ತಿನ್ನ ಹೇಳ್ದಂಗಿತ್ತು. ಇನ್ನೇನು ಕೇಕ್ ನಿಂಗೆ ಸೂಪರಾ? ಪ್ರೋಟೀನ್ ಇದು ಹೈ ಪ್ರೋಟೀನಾ? ಸಕ್ಕರೆ ಇಲ್ಲ, ಸಕ್ಕರೆ ಬರ್ಗರ್ ಇಲ್ಲ, ಎಲ್ಲ ನಾರ್ಮಲ್ ಬ್ರೋ. ಇದು ಜಂಕ್ ಅಲ್ಲ ನಿನಗೆ. ಇನ್ನು ಆಚೆ ತಿಂತಾ ಇದ್ದೀವಿ ಜಂಕು, ನೀ ತಿನ್ಬೇಡ. ಓಕೆ ಚೈತ್ರ, ನೀವು ಮನೆ ಇತ್ತು ಗೊತ್ತಾ ನಿಮ್ದು, ಅದು ಡೆಮಾಲಿಷ್ ಮಾಡಿ ಮತ್ತೆ ರೀಬಿಲ್ಡ್ ಮಾಡೋಕೆ ಅಂತ ಅನ್ಕೊಂಡ್ರಿ ಗೊತ್ತಾ? ಸ್ಟಾರ್ಟ್ ಮಾಡಿದ್ರೆ ಇನ್ನು ಹಂಗೆ ಇದೆಯಾ? ಈ ಡೆಮಾಲಿಷ್ ಮಾಡಿ ಮತ್ತೆ ರೀಬಿಲ್ಡ್ ಮಾಡ್ಬೇಕಂತ ಏನು ಅನ್ಕೊಂಡಿದ್ವಲ್ಲ, ಓಲ್ಡ್ ಪ್ರೋಸೆಸ್ ಏನಿದೆ ಅದು ಸಖತ್ ಸ್ಟ್ರೆಸ್ಫುಲ್ ಆಗ್ತಿದೆ. ಅದು ರೀಬಿಲ್ಡ್ ಮಾಡೋ ಪ್ರೋಸೆಸ್ ಪ್ರತಿ ಒಂದು ಸ್ಟೆಪ್ಪಲ್ಲೂ ತುಂಬ ಕಷ್ಟ ಆಗ್ತಾ ಇತ್ತು. ಅಂದರೆ ಒಂದು ಮುಗಿಯೋಷ್ಟರಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇತ್ತು. ಇದು ಹೋಲ್ ಪ್ರೋಸೆಸ್ ತುಂಬಾ ಸ್ಟ್ರೆಸ್ಫುಲ್ ಆಗ್ಬಿಟ್ಟಿದೆ ನಮಗಂತೂ. ಇನ್ನೊಂದು ಹೆಂಗ್ ಗೊತ್ತಾ ಪುಟ್ಟ, ಏನಾದ್ರೂ ಒಂದಿಷ್ಟು ಸ್ಟಾರ್ಟ್ ಆಗ್ತಾನೆ ಇತ್ತು, ಇಲ್ಲ ಒಂದು ಪ್ಲಾನ್ ಡಿಲೇ ಆಗೋದು, ಇಲ್ಲ ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು, ಮತ್ತೆ ಎಷ್ಟೇ ಎಫರ್ಟ್ ಹಾಕೋರು ಅದು ಫುಲ್ ವರ್ತ್ಲೆಸ್ ಆಗೋದು. ಆಮೇಲೆ ಏನಾದ್ರೂ ಒಂದು ಡಿಫ್ರೆಂಟ್ ಪ್ಲಾನ್ ಸ್ಟಾರ್ಟ್ ಮಾಡೋಣ ಅಷ್ಟರಲ್ಲಿ ಏನೋ ಒಂದು ಬ್ಲಾಕ್ ಆಗ್ತಿರೋ ತರ ಫೀಲ್ ಆಗ್ತಿತ್ತು. ಮತ್ತೇನಂದ್ರೆ ಇದು ನಮ್ದು ಡ್ರೀಮ್ ಪ್ರಾಜೆಕ್ಟ್ ಅಲ್ವಾ ಬ್ರೋ. ಏನಾಗ್ತಿತ್ತು ಅಂದ್ರೆ ಇದು ತುಂಬಾ ನಂಗೆ ಸ್ಟ್ರೆಸ್ಸು ಮತ್ತೆ ಮೆಂಟಲಿ ಅಫೆಕ್ಟ್ ಆಗ್ತಿತ್ತು. ಇದರಿಂದ ಏನಾಗ್ತಿತ್ತು ಅಂದರೆ ನಮ್ಮ ಕಾನ್ಫಿಡೆನ್ಸ್ ಎಲ್ಲ ತುಂಬಾ ಕಡಿಮೆ ಆಗ್ತಾಯಿತ್ತು. ಅಂದರೆ ನಮಗೆ ಓಪೆ ಹೋಗ್ಬಿಟ್ಟಿತ್ತು, ಏನಿದು ಈ ಥರ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಲೈಫಲ್ಲಿ ತುಂಬ ಬೇಜಾರಾಗ್ತಿತ್ತು. ಬಟ್ ಇವಾಗ ನಂಗೆ ಇನ್ನೊಂದು ನೆನಪಾಯ್ತು. ಹೆಂಗೆ ಗೊತ್ತಾ, ನಾನು ಯಾವಾಗಲೂ ಅಪ್ಸೆಟ್ ಇಲ್ಲ ಹೆಲ್ಪ್ಲೆಸ್ ಆಗಿದ್ದಾಗ ಅಮ್ಮ ಅದನ್ನ ನೋಟಿಸ್ ಮಾಡಿ ನನಗೆ ಯಾವಾಗಲೂ ಒಂದು ಆಸ್ಟ್ರಾಲಜರ್ನ ಕನ್ಸಲ್ಟ್ ಮಾಡು ಅಂತ ಹೇಳ್ತಾ ಇತ್ತು. ಸೊ ನಾನು ಆನೆಸ್ಟ್ಲಿ ತುಂಬ ಜನ ಆಸ್ಟ್ರಾಲಜರ್ಸ್ನ ಕನ್ಸಲ್ಟ್ ಮಾಡಿದ್ದೀನಿ, ಯಾವುದೂ ಅಷ್ಟು ವರ್ಕೌಟ್ ಆಗಿಲ್ಲ. ಸೊ ಇದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆಸ್ಟ್ರೋಟಾಕ್ ಆ್ಯಪಲ್ಲಿ ಆಸ್ಟ್ರಾಲಜರ್ ವಿಶ್ವನಾಥ್ ಅವ್ರ ಜೊತೆ ಕನೆಕ್ಟ್ ಆದೆ. ಅದೇ ಇನ್ನೊಂದು ಹೆಂಗೆ ಗೊತ್ತಾ, ಅವ್ರು ನನಗೆ ಡೇಟ್ ಆಫ್ ಬರ್ತ್ ಕೇಳಿದ್ರು, ಟೈಮಿಂಗ್ಸ್ ಕೇಳಿದ್ರು, ಮತ್ತೆ ಫೈನಾನ್ಷಿಯಲ್ ಏನಾದ್ರು ಪ್ರಾಬ್ಲಮ್ ನಡೀತಿದ್ಯಾ ಅಂತಾನು ಕೇಳಿದ್ರು. ಮತ್ತೆ ಇನ್ನೊಂದೇನು ಆಶ್ಚರ್ಯ ಅಂದ್ರೆ ಮನೆ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಡೈರೆಕ್ಟ್ ಆಗಿ ಕೇಳಿಬಿಟ್ರು. ನಾನು ಜಸ್ಟ್ ನನ್ನ ಡೇಟ್ ಆಫ್ ಬರ್ತ್ ಮತ್ತೆ ಟೈಮಿಂಗ್ಸ್ ಕೊಟ್ಟೆ ಅಷ್ಟೇ ಆಯ್ತಾ. ಬಟ್ ಅವ್ರು ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿ ಎಲ್ಲ ಹೇಳಿದ್ರು. ನಂಗೆ ಶಾಕ್ ಆಗೋಯ್ತು.
ಅವಾಗ ಅರ್ಥ ಆಯ್ತು ಅಮ್ಮ ಯಾಕೆ ನಂಗೆ ಇಷ್ಟ ಹೇಳ್ತಿತ್ತು ಅಂತ. ಬ್ರೋ ನೀವು ನಂಬಲ್ಲ, ನಾವು ತುಂಬ ಟೈಮ್ ಮಾತಾಡಿದ್ವಿ. ಅವ್ರು ಹೇಳಿದ ಅಷ್ಟು ವಿಷಯಗಳು ಅಷ್ಟು ಅಕ್ಯುರೇಟ್ ಆಗಿತ್ತು, ಸರ್ಪ್ರೈಸಿಂಗ್ಲಿ ಎಲ್ಲ ಕರೆಕ್ಟ್ ಆಗಿತ್ತು. ಕೊನೆಗೂ ಅವರು 9 days ಫಾಲೋ ಮಾಡೋಕ್ಕೆ ಸಿಂಪಲ್ 2 ರೆಮಿಡೀಸ್ ಕೊಟ್ಟರು. ಒಂದು, ಆ ಡೇಟ್ ರೇಂಜಲ್ಲೇ ನಾವು ಕನ್ಸ್ಟ್ರಕ್ಷನ್ನ ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು. ಮತ್ತೆ ನಮ್ದು ಏನೇ ಸಮಸ್ಯೆ ಇದ್ರೂ ಎಲ್ಲ ಕ್ಲಿಯರ್ ಆಗುತ್ತೆ, ಈ ಡೇಟ್ ರೇಂಜಲ್ಲೇ, ಸ್ಪೆಸಿಫಿಕ್ ಡೇಟ್ ರೇಂಜಲ್ಲೇ ಮಾಡಿ ಅಂತಲೂ ಕೂಡ ಹೇಳಿದ್ರು. ಆಮೇಲೆ ಅವ್ರ ಜೊತೆ ಮಾತಾಡಿದ್ಮೇಲೆ ನಂಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಬಂತು. ಆಮೇಲೆ ಅವ್ರು ಹೇಳಿದ್ರೆ ಎಲ್ಲ ಕೂಡ ನಾನು ಎಕ್ಸಾಕ್ಟಾಗಿ ಫಾಲೋ ಮಾಡಿದೆ. ಆ್ಯಂಡ್ ಜಸ್ಟ್ 3 weeks ಒಳಗಡೆ ಕನ್ಸ್ಟ್ರಕ್ಷನ್ ರೀಸ್ಟಾರ್ಟ್ ಮಾಡೋಕ್ಕೆ ನಮ್ಗೆ ಒಂದು ಒಳ್ಳೆ ಹೆಲ್ಪ್ ಕೂಡ ಸಿಕ್ತು. ಆ್ಯಂಡ್ ಥ್ಯಾಂಕ್ ಗಾಡ್ ಎಲ್ಲ ವರ್ಕ್ ಕೂಡ ಪಾಸಿಟಿವ್ ರೀಸ್ಟಾರ್ಟ್ ಆಗಿದೆ. ಜೆನ್ಯೂನ್ಲಿ ಇವಾಗ ಎಲ್ಲ ಸ್ಮೂತ್ ಮತ್ತೆ ಪೀಸ್ಫುಲ್ ಆಗಿದೆ. ಮೊದಲು ನಾನು ಸಣ್ಣ ವಿಷಯಕ್ಕೂ ತುಂಬ ಓವರ್ ಥಿಂಕ್ ಮಾಡ್ತಿದ್ದೆ, ಇವಾಗ ಎಲ್ಲ ಸಾರ್ಟ್ ಔಟ್ ಆಗಿದೆ. ಮತ್ತು ಆ್ಯಕ್ಚುಲಿ ಇಂಥ ಸಿಚುಯೇಷನ್ ಬಂದಾಗ ನಾನಾಗಿರಲಿ ಇವರಾಗಿರಲಿ ತುಂಬ ಓವರ್ ಥಿಂಕ್ ಮಾಡ್ತಿದ್ವಿ ಮತ್ತು ಅದರಿಂದ ತುಂಬ ಸ್ಟ್ರೆಸ್ ಆಗ್ತಿತ್ತು. ಆ್ಯಂಡ್ ಆನೆಸ್ಟ್ಲಿ ಆಸ್ಟ್ರೋಟಾಕ್ ಜೊತೆ ಕನೆಕ್ಟ್ ಆದಾಗ ಕ್ಲಾರಿಟಿ ಮತ್ತು ಡೈರೆಕ್ಷನ್ ಕೂಡ ಸಿಕ್ತು. ಎಲ್ಲ ವಿಷಯನೂ ನಾವು ಒಬ್ಬರೇ ಓವರ್ ಥಿಂಕ್ ಮಾಡೋ ಬದಲು ನಮಗೆ ಕ್ಲಾರಿಟಿ ಮತ್ತು ಡೈರೆಕ್ಷನ್ ಕೊಡೋ ಜೊತೆ ಮಾತಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ಗೈಸ್, ನೀವೇನು ನೋಡಿದ್ರಲ್ಲ, ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಏನಾದರೂ ಫ್ಯಾಮಿಲಿ ಇಶ್ಯೂಸ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ, ಫೈನಾನ್ಷಿಯಲ್ ಇಶ್ಯೂಸ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ, ನಿಮ್ಮ ಕೆರಿಯರಲ್ಲಿ ಗ್ರೋತ್ ಸಿಕ್ಕಿಲ್ಲ ಅಂತಂದರೆ ಒಂದು ಸಲ ಆಸ್ಟ್ರೋಟಾಕ್ ಜೊತೆಗೆ ಮಾತಾಡಿ ನೋಡಿ. ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಆಸ್ಟ್ರೋಟಾಕ್ ನನ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ, ಅಲ್ಲೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂತಂದರೆ ನಿಮ್ಮ ಫಸ್ಟ್ ಚಾರ್ಟು ಫ್ರೀ ಆಗಿರುತ್ತೆ. ಈಗಲೇ ಹೋಗಿ ಮಾತಾಡಿ ನೋಡಿ. ಎಷ್ಟು ಚೆನ್ನಾಗಿ ದೇವ್ರ ಪೂಜೆ ಮಾಡಿದ್ದಾರೆ ಇವತ್ತು. ವಾವ್, ಇವತ್ತೇನ ವಾರನಾಮ, ಇವತ್ತು ಮಂಗಳವಾರನ ಅಂಬಾಸಿಂದ ಪೂಜೆ ಮಾಡಿದ್ಯಾ? ಎಷ್ಟು ಚೆನ್ನಾಗಿ ಪೂಜೆ ಮಾಡಿರ. ಇದು ದಾಚ್ಕೊಳ್ಳೋದು ಮ್ಯಾಟ್ ಅಷ್ಟೇ ಇದು ಮ್ಯಾಟ್ ನೋಡ್ರಿ, ಮ್ಯಾಟ್ ಹೆಂಗಿದೆ ದಾಚ್ಕೊಳ್ಳೋದು ಮ್ಯಾಟ್, ಇದು ಸಖತ್ತಾಗೈತೆ. ಸ್ವಲ್ಪ ತಿಂತೀನಿ ಅಂದ್ಬಿಟ್ಟು ತಿಂತಾನೆ ಒಳ್ಳೆ ಗೈಸಿವಳು. ಸಾಕ್ಬಿಡೆ, ಇಷ್ಟ ಕೊಡೋ ನೋಡಿ, ಅರ್ಧ ತಿಂದು ನೋಡಿ ಇಲ್ಲಿ ಅಲ್ವಾ? ಹೌದು ಗೈಸ್, ನಮ್ಮಪ್ಪ ಎಷ್ಟು ಕೆಜಿ ಕೇಕ್ ಕೊಟ್ರು ನಮ್ಮ ಅಪ್ಪ ಆರಾಮಾಗಿ ಖಾಲಿ ಮಾಡ್ತಾರೆ ನೈಟ್ ಟಿವಿ ನೋಡ್ಕೊಂಡು. ನಮ್ಮ ಅಪ್ಪನ ಕೇಕ್ ಕಬಡ್ಡಿ ಇಷ್ಟ, ಅಲ್ಲಿ ಬಿಟ್ಟು ನಮ್ಮ ಅಕ್ಕನಿಗೆ ಎಷ್ಟು ಇಷ್ಟ, ನಮ್ಗೆ ಇಷ್ಟ ಕೇಕ್ ಇಷ್ಟ ಇಷ್ಟ ನಮಗೆ. ಫ್ರಿಜ್ ವಾಟರ್ ಇಲ್ಲ ಅಂತಂದ್ರೆ ಬದುಕಕ್ಕಾಗಲ್ಲ ಗೈಸ್ ನನಗಂತೂ. ನಿಂಗೂ ಬೇಕಾ? ನಿಂಗೂ ಫ್ರಿಜ್ ನೀರು ಬೇಕಾ ಗೈಸ್? ನಾನಂತೂ ಮನೇಲಿ ಇದ್ದಾಗ ಬರೀ ಫ್ರಿಜ್ ನೀರು ಕುಡಿಯೋದಪ್ಪ, ನಂಗೆ ಬೇರೆ ನೀರು ವಾಮನೆ ಕುಡಿಯೋಕ್ಕಾಗಲ್ಲ ಈ ಸೆಕೆಗಾಲಕ್ಕೆ. ನೀನು ನಿಂಗೆ ಕುಡಿಯಲ್ಲ, ನಿಮ್ಗೆ ಕೋಲ್ಡ್ ನೀರು ಇಷ್ಟ? ನಮಗೂ ಕೋಲ್ಡ್ ನೀರು ಇಷ್ಟಪ್ಪ. ನಮಗೊಂದು ಕ್ವಶನ್ ಇದೆ. ಇವಾಗ ನೀವು ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊ. ಇವಾಗ ಬೈಕ್ ಅವ್ರಿಗೆ ಹೆಲ್ಮೆಟ್ ಇದೆ, ಕಾರ್ ಅವ್ರಿಗೆ ಸೀಟ್ ಬೆಲ್ಟ್ ಇದೆ, ಬಸ್ ಹೋಗೋ ಸೀಟ್ ಬೆಲ್ಟ್ ಇರುತ್ತೆ, ಅಂಡ್ ಟಿ ಹೋಗೋ ಸೀಟ್ ಬೆಲ್ಟ್ ಇದ್ದೇ ಇರುತ್ತೆ, ಸೀಟ್ ಬೆಲ್ಟ್ ಇದ್ದೇ ಇರ್ತಾರೆ. ಬಟ್ ಆಟೋ ಡ್ರೈವರ್ಗೆ ಏನಿದೆ? ಆಟೋ ಡ್ರೈವರ್ಗೆ ಏನಿದೆ? ನೋಟ್ ಟು ಬಿ ಪಾಯಿಂಟ್. ಉಲ್ಟಾ ಹೇಳ್ದೆ ಅಷ್ಟೇ, ಎಲ್ಲರೂ ಅದೇ ತರ. ಆಟೋ ಡ್ರೈವರ್ಗೆ ಏನಿದೆ? ಅವ್ರಿಗೆ ದೇವರು ರಕ್ಷಾ ಕವಚವಾಗಿ ಕಾಯ್ತಾ ಇರ್ತಾನೆ. ಎಲ್ಲರಿಗೂ ಕಾಯ್ತಾರೆ ಇಲ್ಲ ಎಲ್ಲರಿಗೂ ಅಂತಲ್ಲ, ಅದು ಸ್ಪೆಷಲ್ ಇರ್ಬೋದು. ಅವ್ರ ಕೈಯಲ್ಲಿ ಪ್ರಾಣ ಇರುತ್ತೆ, ಹಿಂದೆ ಎಷ್ಟು ಜನದ ಎಲ್ಲಾರನ್ನೂ ಕಾಯ್ತಿರ್ತಾನೆ ದೇವರು. ಬಟ್ ಏನು ಏನಿದೆ ಆಟೋ ಡ್ರೈವರ್ಗೆ? ನಿಂಗೆ ಈ ತಲೆಗೆ ಬಂದಿತ್ತು ಯಾವತ್ತರ ಈ ಕ್ವಶನ್? ನನಗ್ ಬಂತು ತಲೆಗೆ, ನಾನು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಮಾಡಿದ್ದೀನಿ. ಬಟ್ ಹೆಂಗ್ ಗೊತ್ತಾ, ನನಗೆ ಅನ್ಸುತ್ತೆ ಇವಾಗ ಆಟೋ ಡ್ರೈವರ್ಗೆ ಏನು ಇಲ್ಲ, ಏನೋ ಅವ್ರಿಗೆ ಸೇಫ್ಟಿ ಇಲ್ಲ. ಬಟ್ ಅವ್ರಿಗೆ ಸೇಫ್ಟಿ ಹೆಂಗ್ ಗೊತ್ತಾ, ಮನೇಲಿ ಮಕ್ಳು ಇರ್ತಾರೆ, ಎಲ್ಲ ಇರ್ತಾರೆ, ಆ ಜವಾಬ್ದಾರಿ ಜಾಸ್ತಿ ಇರ್ತದೆ ಡ್ರೈವರ್ಗಳಿಗೆ. ಬಟ್ ಎಲ್ಲ ಡ್ರೈವರ್ ಇರುತ್ತೆ, ಬಟ್ ಆಟೋ ಡ್ರೈವರ್ಸ್ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಯಾಕಂದ್ರೆ ಮಿಡಿಲ್ ಕ್ಲಾಸ್ ಅವರೆಲ್ಲ ಆಟೋ ಡ್ರೈವರ್ ತರ, ನಾವು ಅಪ್ಪನ ತರ, ನನ್ನ ತರ. ಸೊ ಅದಕ್ಕೆ ಅದು ಅನ್ಸ್ತು ಗೈಸ್. ಅಕಸ್ಮಾತ್ ನಿಮ್ಗೆ ನಾವು ಗೊತ್ತಿಲ್ಲ ಕಮೆಂಟ್ ತಿಳಿಸಿ ಗೈಸ್, ಆಟೋ ಡ್ರೈವರ್ಗೆ ಏನ್ ಸೇಫ್ಟಿ ಇದೆ ಅದು ನನಗೆ ಗೊತ್ತಾಗ್ಬೇಕು. ಲೆಟ್ಸ್ ಗೋ, ಬನ್ನಿ ಹೋಗೋಣ ಹೊಸನೇ ನೀಡಿ ಹೋಗೋಣ. ಚಲೋ ಹೋಗ್ತಿದ್ದೇವೆ ಇವಾಗ. ಗುಂಡನ್ನ ಈ ಬ್ಯಾಗ್ ಹಾಕೋಬೇಕು, ಕ್ಯಾಂಗ್ರೋ ತರ. ಕ್ಯಾಂಗ್ರೋ ಬ್ಯಾಗ್ ಇದ್ ನಂಗೆ ಇದು ನೋಡಿದಾಗಲ್ಲ ನಂಗೆ ಕ್ಯಾಂಗ್ರೋ ಅಂತ ನೆನಪಾಗುತ್ತೆ. ಝೂ ಕರ್ಕೊಂಡು ಹೋಗೋಣ ಅಲ್ವಾ? ಝೂಗ್ ಹೋಗೋಣ ಒಂದ್ಸಲಿ. ಯಾವ ಝೂಗ್ ಹೋಗೋಣ? ಮನ್ನಾರ್ಘಟ್ಟನೆ, ಇನ್ಯಾವ ಝೂ? ಇಲ್ಲ, ಯಾವ ಝೂ ಚೆನ್ನಾಗಿದೆ ಗೈಸ್? ನೀವ್ ಹೇಳಿ ಗೈಸ್. ಈ ಎಲ್ಲಾ ಪ್ರಾಣಿಗಳು ಇರ್ಬೇಕು ಅಂತ ಝೂ ಆದ್ರೆ ಇದ್ರೆ ಹೇಳಿ. ಮೈಸೂರು ಮೋಸ್ಟ್ಲಿ ಇಲ್ಲ ಅನ್ಕೋತೀನಿ ಪ್ರಾಣಿಗಳು. ಹೋಗೋಣ ಒಂದ್ಸಲಿ ಪ್ರಾಣಿಕಟ್ಟೆಗೆ. ಡನ್. ನಾಳೆ ಹೋಗೋಣ, ಸಂಡೇ ನಾಳೆ ನೋಡೋಣ. ನೀ ಅಪ್ಪನ ಜೊತೆ ಹೋಗಿ. ಯಾಕೆ? ಅಲ್ಲಿ ಅಪ್ಪ ಹೋಗ್ತಾರೆ, ಅಪ್ಪನ ಜೊತೆ ಹೋಗ್ಬಿಡು. ನಿನಗೆ ಯಾರು ಇಷ್ಟ ಅಮ್ಮ? ನಿಂಗೆ ನಿಮ್ಮ ಮನೇಲಿ ಕೆಲ್ಸ್ಕೊ. ನಮ್ಮ ಮನೆಯಲ್ಲಿ ಅಮ್ಮ, ಅಮ್ಮಮ್ಮ, ಪುಟ್ಟ, ಪ್ರತಾಪ್ ಬ್ರೋ, ಮತ್ತೆ ಚೈಯಮ್ಮ, ಮತ್ತೆ ನಿಮ್ಮಜ್ಜಿ. ನಿಂಗೆ ಇವರೆಲ್ಲ ಯಾರು ನಿಂಗೆ ತುಂಬಾ ಇಷ್ಟ? ಯಾರು ಖುಷಿ ನನ್ ಕಂಡ್ರೆ ನಿಂಗೆ ಅಷ್ಟೊಂದು ಇಷ್ಟ? ಯಾನು ಖುಷಿ ನನ್ ಕಂಡ್ರೆ ನಿಂಗೆ ಅಷ್ಟೊಂದು ಇಷ್ಟ? ಏನು ಒಂದ್ ಕಾರಣ ಹೇಳು. ನಾನೇನು ನಿಂಗೆ ಯಾಕೆ ತುಂಬಾ ಇಷ್ಟ ಹೇಳು. ನನ್ನನ್ನ ನಮ್ಮಪ್ಪ ಬಿಟ್ರೆ ಇಷ್ಟೊಂದು ಇಷ್ಟಪಡೋದಂದ್ರೆ ಈ ವ್ಯಕ್ತಿ ಒಂದೇ ಗೈಸ್. ಈ ವ್ಯಕ್ತಿ ಒಂದೇ ನಾನು ಇಷ್ಟೊಂದು ಇಷ್ಟಪಡೋದು. ಈ ವ್ಯಕ್ತಿಗೆ ನಾನು ಯಾವತ್ತೂ ನಾನು ಚೆನ್ನಾಗಿ ನೋಡ್ಕೋತೀನಿ. ಈ ವ್ಯಕ್ತಿ ಒಂದೇ ಅಲ್ಲ, ವ್ಯಕ್ತಿ ಅಲ್ಲ, ಇದು ನನ್ನ ಪ್ರಾಣ. ಇದು ಓಕೆನಾ? ನನ್ನ ಪ್ರಾಣ ನೀನು. ಸರಿ ಆಯ್ತು ಗೈಸ್. ಇವತ್ತು ಮ್ಯಾಚ್ ನಡೀತಿದೆ ನೋಡಿ, ಕೋಲ್ಕತ್ತಾ 25 ಹೊಡೆದಿದೆ ನೋಡಿ ಗೈಸ್. ಎಷ್ಟು ರಶ್ ಇದೆ ಅಪ್ಪ, ಸಿಕ್ಕಾಪಟ್ಟೆ ಜನ. ಇವತ್ತು ಬೈ ಶನಿವಾರ ಭಾನುವಾರ ಅಲ್ವಾ, ಬ್ಯಾಕ್ ಟು ಬ್ಯಾಕು ನುಗ್ತಿದ್ದಾರೆ. ಇದೆ, ಬನ್ನಿ ಹೊರಗೆ ಹೋಗೋಣ.
ಮಾವಿನ ಮೇಳ ತುಂಬ ಜನ ಇದ್ದಾರೆ. ಸೊ ಗೊತ್ತಿಲ್ಲದ್ರಲ್ಲಿ ಏನೋ ನಾನು ಇವಾಗ ಹೋಗಿ ತಿಂತೀವಲ್ಲ ಡೌಟ್ ಆಗ್ತಿದೆ. ನೋಡುವ ಬನ್ನಿ ಏನು ಮಾಡೋದು ಅಂತ. ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಗೈಸ್ ಒಳಗಡೆ. ಫುಲ್ಲು ಕ್ರೌಡ್ ನೋಡಿ, ಹೆವಿ ಕ್ರೌಡ್ ಇದೆ. ಯಪ್ಪ ನಾಳೆ ಬರೋಣ ಮತ್ತೆ ಬೇಗ ಹೋಗ್ಬಿಡ. ನಾಳೆ ಸಂಡೇ ಇನ್ನೂ ರಶ್ ಇರುತ್ತೆ ಬೆಳಗ್ಗೆ. ಅಲ್ಲ ಬೇಗ ಬರೋಣ ನಾಳೆ. ಎಷ್ಟೇ ಬೇಗ ಬಂದು ರಶ್ ನಾಳೆ. ಹಾಯ್ ಏನ್ ಮಾಡೋಣ? ನಾಳೆ ಬೆಳಗ್ಗೆ ಹೋಗೋಣ. ನಾಳೆ ಬೆಳಗ್ಗೆ ಬರಕ್ಕಾಗಲ್ಲ, ಇವಾಗ ಹೋಗ್ಬೇಕಾ? ಏನ್ ಮಾಡ್ಕೊಂಬ ಅಲ್ಲಿ ಬನ್ನಿ ಹೋಗೋಣ. ಇಲ್ಲಿ ನೋಡ್ರಿ ನಮ್ಮ ಅಕ್ಕನ ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮ ಅಮ್ಮ ಧೈರ್ಯ ಮಾಡ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಬನ್ನಿ ನಾನು ಇದೀನಿ ಅಂತ. ಸೊ ನಮ್ಮ ಅಮ್ಮಿಂದ ನಾವು ಹೋಗ್ತಿದ್ದೀವಿ ಗೈಸ್. ನಮ್ಮ ನಮ್ಗೆ ಇವತ್ತು ಫುಲ್ ಗೈಡ್ ಮಾಡೋಕಮ್ಮ ಇಲ್ಲಿ. ಓಕೆನಾ? ಅಲ್ಲೋಡಲ್ಲಿ ಇವೆಲ್ಲ ಏನು ಗೈಡ್ ಮಾಡಕ್ ಬೇಡ, ನಾವು ಹೋಗೋದು ಬರೀ ಫುಡ್ಡಿಂಗ್ ಅಷ್ಟೇನೆ. ಫುಡ್ಡಿಂಗ್ ಅಷ್ಟೇನಾ ಗೈಸ್? ಬರೀ ಫುಡ್ಡಿಂಗ್ ಅಷ್ಟೇನೆ ನಾವು ಹೋಗೋದು. ಬನ್ನಿ ಒಳಗಡೆ ಹೋಗೋಣ. ನೋಡ್ರಿ ಚೆನ್ನಾಗಿ ಮಾಡಿದ್ದಾರೆ ಒಳಗೆ. ತಗೊಂತೀಯ ಬಟ್ಟೆ? ಅದೆಷ್ಟು ಹೂ ಅಂದ್ರೆ ಮಕ್ಕೋಗಿದ್ದೀನಿ. ಸಾಕು ಬೇಡ, ಎಷ್ಟು ಬಟ್ಟೆ? ಅಯ್ಯೋ ನಿನ್ನ ಬಾಯಿಗೆ ಇಟ್ಟಾಕ ನಡಿ 400 ರೂಪಾಯಿ ಬಟ್ಟೆ ಕೊಡ್ತೀವಿ ನಿಂಗೆ ಮಾಲಲ್ಲಿ. ಒಂದು ಬಟ್ಟೆಲೆ ಅದೇನ್ ದಿನ ಇಕ್ಕಳಕ್ಕಾಗಲ್ಲ. ನಡಿ ಸಾಕು ನಿಂಗೆ ಬಟ್ಟೆ ಬೇಕಂತೆ ಅವಳಿಗೆ. ನನಗೆ ಬಟ್ಟೆ ಕೊಡ್ಸಿ ನಾನೆಲ್ಲ ಸತ್ತೋಗ್ಬಿಡ್ತೀನಿ. ಬಟ್ಟೆ ಕೊಡ್ಸಿ ನಾನು ಒಳ್ಳೋಗ್ಬಿಡ್ತೀನಿ. ಹಾಯ್ ಥ್ಯಾಂಕ್ ಯು ಹಾಯ್ ಥ್ಯಾಂಕ್ ಯು. ತಗೊಳ್ಳಿ ಹೊರಗಡೆ ಹೋಗ್ತಿದ್ದೀವಿ, ಮತ್ತೆ ಆಚೆ ಬರ್ತೀವಿ ಅನ್ನೋ ಡೌಟ್ ಆಗ್ತಿದೆ. ನೋಡ್ಬೋದು ಕ್ಯೂ ಹೆಂಗಿದೆ ಅಂತ. ಹಾಯ್ ನೋಡ್ಬೋದು ಕ್ಯೂ ಹೆಂಗಿದೆ ಅಂತ. ಯಪ್ಪ ಸಿಕ್ಕಾಪಟ್ಟೆ ಕ್ಯೂ ಇದೆ. ಹಿಂಗೆಲ್ಲ ಬಂದು ಎಷ್ಟು ದಿವಸ ಜಾತ್ರೆ ಇದು ಮೂವಿಂಗ್ ಕ್ಯೂ, ಇದು ಮೂವಿಂಗ್ ರಶ್. ಎಷ್ಟೊಂದು ದಿವಸ ಆಯ್ತು ಹಿಂಗೆಲ್ಲ ಬಂದ ಆಚೆ ಕಡೆ. ಜನಗಳ ಮಧ್ಯೆ ಬಂದು ಸುಮಾರು ದಿವಸಗಳು ಆಗೋಗ್ಬಿಟ್ಟಿದೆ. ಒಂಥರ ಮಜಾ ಇದೆ ಈ ಜಾತ್ರೆ. ಈ ಮುಂಚೆ ನಾವು ಜಾತ್ರೆ ಹೋಗ್ತೀವಿ ಗೊತ್ತಾ, ಆ ಥರ ಜಾತ್ರೆ ಫೀಲ್ ಕೊಡ್ತೀವಿ ನನಗೆ. ಓ ಗೈಸ್ ಮಸಾಜರ್ ಗೈಸ್, ಮಸಾಜರ್ ಬೇಕಾ ನಿಂಗೆ? ತಲೆನೋವು, ಕೈ ನೋವು, ಕಾಲು ನೋವು ಅಂತೀರ. ಇದೇ ನಾನೇ ಆಗ್ತಿಲ್ಲ ಕಣೆ. ಹಾಂ ಬೇಕಾ? ನೋಡು ಗೊತ್ತಿಲ್ಲ ಹೋಗುತ್ತಾ ಇಲ್ವಾ ಅಂತ. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ. ಹೌದಾ? ಥ್ಯಾಂಕ್ ಯು. One second, they're very famous in YouTube. I know these kids also. Your dance is amazing actually. ನಾನು ಚೆನ್ನಾಗಿ ಮಾಡಲ್ವಾ? Hey, ನೀವು super and congratulations for your new. Thank you. ನೋಡ್ದೆ ಇದರಲ್ಲಿ. ಬೇಡ ಅಂತ ಮಸಾಜರು. ಸರಿ ಹಿಂಗೆ ನೀನೆಲ್ಲ ಬೇಡ ಅಂತೀರ, ನಂಗೆ ಖುಷಿ ಆಗುತ್ತೆ. ನಂಗೆ ಬಟ್ಟೆ ಕೊಡ್ಸು, ಮಸಾಜರ್ ಇಟ್ಟ ನಾನೇ ಮಾಡ್ಲಿ. ಅಲ್ಲ ಬಟ್ಟೆ ಏನ್ ಮಾಡ್ತೀನಿ ತಗೊಂಡು ಅಷ್ಟೇ. ಮಸಾಜ್ ಇದೆಯಾ? ಒಬ್ಬ ಗೈಸ್ ನಾವಮ್ಮ ಎಲ್ಲ ಹೋಗ್ಬಿಟ್ರು ಗೈಸ್. ನಾವಮ್ಮ ಎಲ್ಲೋದ್ರು ಗೊತ್ತಿಲ್ಲ. ನಮ್ಮನ್ನ ಬಿಟ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಮ್ಮ ಅಂತಂದ್ರೆ ನಮ್ಮ ಹಂಗೆ ಮುಂದೆ ಓಡೋಗ್ಬಿಟ್ಟವ್ರೆ. ನಾವು ಎಲ್ಲಾರು ನಮ್ ಮುಡ್ಕೊಂಡ್ ಬರ್ತಾವ ಗೈಸ್ ಅವಾಗಿಂದ. ಡಾನ್ ತರ ಮುಡ್ಕೊಂಡ್ ಬರ್ತಾವ ಅವಾಗಿಂದ ಕೂಡ ಎಲ್ರು. ಅಯ್ಯೋ ಮುಂದೆ ಎಷ್ಟು ರಶ್ ಇದೆ. ನಾವು ಸಂದಿಲ್ಲಿ ನುಕ್ಕೊಂಡು ಹೋಗ್ಬೇಕು ಇವಾಗ. ಇಲ್ಲಿ ನಡೀತಿದ್ರೆ ಬೇಗ ನಡಿ. ವಿಡಿಯೋ ಮಾಡ್ಕೊಂಡು ಎಲ್ಲ ಜನಗಳ ಮಧ್ಯೆ ಜೋರಾಗಿ ಕಿಸ್ತಾರಲ್ಲ, ಆ ತರ ಕಿಚ್ಚ. ನಂಗೆ ಅಷ್ಟೊಂದು ಮೀಟ್ರ್ ಇಲ್ಲ. ನಾನು ಪಬ್ಲಿಕ್ ನ್ಯೂಸೆನ್ಸ್ ಒಂದು ಕ್ರಿಯೇಟ್ ಮಾಡಲ್ಲ, ಪಬ್ಲಿಕ್ ಒಂದು ತೊಂದರೆನೂ ಮಾಡಲ್ಲ. ನನ್ನ ಪಾಡಿನ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಸ್ಟಾಲ್ ಹಾಕ್ಬೋದಿತ್ತು, ಏನೋ ಸ್ಟಾಲ್ ಹಾಕ್ಬೋದಿತ್ತು ಅಲ್ವಾ? ಹಾಕೋಣ ನಾಳೆ 9,000 ಒಂದು ಔಟ್ಫಿಟ್ಸ್ ಗಿವ್ ಅವೇ ಅಂತ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಆ ಥರ ಹಾಕ್ಲಾ? ಯಾರ ತಗೊಳ್ಳೋಣ ಔಟ್ಫಿಟ್ಸ್ನ? ನಾನು ಗೈಸ್ ಅಮ್ಮ ಫೋನ್ ಆಗ್ತಾ ಗೈಸ್ ನಾವು ಅಮ್ಮ ಎಲ್ಲ ಮೋದೆ. ಏನ್ ಮಾಡ್ತಿದ್ಯಾ ಅಲ್ಲಿ? ಬಂದೆ ಅಲ್ಲಿ ಬಂದೆ. ನಮ್ಮ ಅಮ್ಮ ಓಡೋಗ್ಬಿಡ್ರ ಗೈಸ್. ಅಯ್ಯೋ ನಮ್ಮ ಅಮ್ಮ ನೋಡ್ತಾರೆ, ನಮ್ಮ ಭಾವ ಸಿಗಲ್ಲ, ಭಾವ ನೋಡ್ತಾರೆ, ನಮ್ಮ ಅಮ್ಮ ಸಿಗಲ್ಲ. ಏನೋ ಇಬ್ರ ಕತೆ ಹಿಂಗಾಗ್ಬಿಡೈತಿ. ನೀಟ್ ಹೆಂಗೆ ಸಿಗುತ್ತಾರಲ್ಲ ಎಲ್ರು. ನಮ್ಮ ಅಮ್ಮ ಸಿಕ್ಕರು ಗೈಸ್ ಇಲ್ಲವ್ರಿ ನಮ್ಮ ಮೂಳೆಯಲ್ಲಿ. ಆಯ್ತು ಬಾ, ಏನ್ ಬೇಕು ಇವಾಗ ತಿನ್ನಕ್ಕೆ? ಇಲ್ಲಿಂದ ಸ್ಟಾರ್ಟ್ ತಿನ್ನಕ್ಕೆ, ಇಲ್ಲಿಂದ ಫುಲ್ ಸ್ಟಾರ್ಟ್ ಆಗುತ್ತೆ. ರೆಡಿ ಗಮ್ಮಂತ ನೋಡು. ಮಾವಿನ ಹಣ್ಣು ಸ್ಮೆಲ್ ಗಮ್ ಅಂತ ಇದೆ. ತಿನ್ಬೇಡ, ಈಟ್ ಆಗ್ಬಿಡ್ತಿದ್ರ. ಮಾವಿನ ಹಣ್ಣು ಚಿಕ್ಕದಾಗಿದೆ, ಇಟ್ಟೇಟಿದೆ ಮಾವಿನ ಹಣ್ಣಿಗೆ. ಕೆಜಿ 200 rupees ಅಂತ ಗೈಸ್. ಇಟ್ಟೇಟೈತೆ 200 rupees ಅಂತ ಕೆಜಿ ಇದು. ರೆಡ್ ಕಲರ್ ಮಾವಿನ ಹಣ್ಣು ಚೆನ್ನಾಗಿದೆ. ಎಷ್ಟುದೈತೆ ಮ್ಯಾಂಗೋ ಇದು? ಮ್ಯಾಂಗೋ ಇದು ಎಷ್ಟುದೈತೆ ಒಂದು ಮ್ಯಾಂಗೋ ಇದು? ಒಳ್ಳೆ ಬಾಳೆಹಣ್ಣು ಇದ್ದಂಗೆ ಐತೆ. ಜಾಗ ಹೆಂಗಿದೆ? ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ಚೆನ್ನಾಗಿ ಬಂದ್ಬಿಟ್ಟವ್ರಾ? ಸರಿ ಬಾ, ಆಯ್ತು. ಹಾಯ್ ಚೆನ್ನಾಗಿದ್ದೀರಾ? ನೋಡ್ತೀರಾ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು. ಇಲ್ಲಿಂದ ಇವಾಗ ಫುಡ್ ಕೋರ್ಟ್ ಸ್ಟಾರ್ಟ್ ಆಗುತ್ತೆ. ಫುಲ್ ಇರೋದು ಫುಡ್ ಕೋರ್ಟ್ ಏನೇ, ಎಲ್ಲ ಮ್ಯಾಂಗೋ ಐಟಮ್ ಮಾಡಿರೋದು. ಏನ್ ಬೇಕೋ ತಗೋ ಹೋಗು. ಅಲ್ಲ ಏನ್ ಬೇಕೋ ತಗೋ ತಿನ್ನಕ್ಕೆ. ಇಲ್ಲಿ ಏನ್ ಗೈಸ್ ತಿನ್ನೋದಿಲ್ಲಿ? ಇಲ್ಲಿ ಏನ್ ತಿನ್ನಕ್ಕಾಗುತ್ತೆ ಹೇಳಮ್ಮ? ಏನ್ ತಿಂತಿ ಹೇಳಿ? ಇಲ್ಲಿ ತಿನ್ನಕ್ ಜಾಗ ಎಲ್ಲಿದೆ? ತಿನ್ನಕ್ಕೊಂದು ಚೂರು ಜಾಗ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ಜನ ಉಳ್ಕೊಂಡ್ಬಿಟ್ಟವ್ರು. ಇವತ್ತು ಶನಿವಾರ ಅಂತ ಬೇಜಾನ್ ಜನ ಇದ್ದಾರೆ.
ಫುಲ್ಲು ಕ್ಯೂ ಎಲ್ಲ ಕಡೆ. ಮಾಮ್ ಬಾ ಸುಮ್ಮನೆ ಆಚೆ ಹೋಗ್ಬಿಡೋಣ, ಆಚೆಗೆ ತಿನ್ನೋಣ ಬಾ. ಥ್ಯಾಂಕ್ ಯು ಮಾ. ಹಾಯ್ 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 ಹಾಯ್. ನೀವು ಚೆನ್ನಾಗಿದ್ದೀರಾ? ನೋಡ್ತೀರಾ ವಿಡಿಯೋಸ್ ಎಲ್ಲ? ಥ್ಯಾಂಕ್ ಯು. ಗೈಸ್ ಈ ರಶಲ್ಲಿ ನಾವೇನೋ ತಿನ್ನಕ್ಕಾಗಲ್ಲ ಅಂತ ವಾಪಸ್ ಮನೆ ಹೋಗ್ತಿದ್ದೀವಿ. ಆಚೆ ತಿನ್ನಲ್ಲ ಬಮ್ಮ, ಚಾಟ್ಸ್ ಏನ್ ಬೇಕು ಚಾಟ್ಸ್ ಕೊಡ್ತೀನಿ ಬಂದಿದ್ರೆ. ಬೇಡ, ಇಲ್ಲೇ ನಂಗೆ ಇದು ಬ್ರಾಹ್ಮಣ್ಸ್ ಐತೆ, ಪುಳಿಯೋಗರೆ ಮತ್ತೆ ಇಡ್ಲಿ ತಿನ್ಕೊಂಡು ಹೋಗೋಣ. ಅಲ್ಲ ನಾನು ಸುಮ್ಮನೆ ತಿನ್ನೋಣ ಅಂತ ಹೇಳಿದ್ದು, ಕೊಡ್ತೀವಿ ನಾನು ದೇವರನ್ನೇ ಹೇಳಿಲ್ಲ. You very chalak, bro. More chalak. ಗೈಸ್ ಸುಮ್ಮನೆ ಗೈಸ್ ಇವಳಿಗೆ ಚಾಟ್ಸ್ ಬೇಕಾ ಬೇಡ ಅಂತ ಅವಳಿಗೆ ಆ ನಾಟಕಕ್ಕೆ ಪುಳಿಯೋಗರೆ ಕೇಳ್ತಾವಳೆ. ಗೈಸ್ ಬನ್ನಿ ಅದನ್ನ ಪುಳಿಯೋಗರೆ ಬೇಕಂತ ಅವಳಿಗೆ. ಅಂಡ್ ಇಡ್ಲಿ ಚಾಟ್ಸ್ ಗೀಟ್ಸ್ ಇವತ್ತು ಫುಲ್ ಚೀಟ್ ಬಿಲ್ ಮಾಡೋಣ ಕಣೆ, ಓಕೆನಾ? ಮಾಡೋಣ ಚೀಟ್ ಬಿಲ್. ನಾನಿಲ್ಲ, ಆಣೆ ಬೇರೆ ಇಟ್ಬಿಡಿ ನೀವು. ಆಣೆ ಬೇರೆ ಇಟ್ಬಿಡಿ. ಗೈಸ್ ಇವತ್ತು ಹೆಂಗ್ ಗೊತ್ತಾ, ನಮ್ಮ ಅಕ್ಕಂಗೆ ಗುರ್ಸ್ಬೇಕು ನಾವು ಬ್ರೋ. ಇವತ್ತು ವಿಡಿಯೋನೇ ಅದು, ನಮ್ಮ ಅಕ್ಕಂಗೆ ಗುರ್ಸ್ಬೇಕು ನಾವು. ಚಾಟ್ಸ್ ತಿನ್ಬೇಕು, ಲೋಮಟ್ಸ್ ಹುರ್ಕೋಬೇಕು ಇವತ್ತು, ಓಕೆನಮ್ಮ? ಗೋಬಿ ಪಾನಿಪುರಿ ತಿನ್ಬೇಕು, ಹುರ್ಕೋಬೇಕು ನಮ್ಮನ್ನ. ಅದೇ ವ್ಲಾಗ್ ಇವತ್ತು. ಚೈತ್ರಂಗೆ ಉರ್ಸೋ ವ್ಲಾಗ್ ಇವತ್ತು. ನಾವು ಡಯಟ್ ಇಲ್ಲಪ್ಪ, ನಾವು ಡಯಟ್ ಇಲ್ಲ. ನಮ್ಗೆ ಡಯಟ್ ಎಲ್ಲ ಬೇಕಾಗಿಲ್ಲ, ನಾವೆಲ್ಲ ಡಯಟ್ ಎಲ್ಲ ಯೂಸ್ ಮಾಡೋಣ. ನಾವು ಚೆನ್ನಾಗಿ ತಿಂತೀವಿ. ನಿನಗೆ ಏನ್ ಬೇಕು? ಇಡ್ಲಿ ಬೇಕಾ? ನಿನ್ಗೆ ಇಡ್ಲಿ ಬೇಕಾ? ನಿನಗೆ ಇಡ್ಲಿ ಬೇಕಾ? ಓಕೆ, ನಿಂಗೆ ಇಡ್ಲಿ ಕೊಡ್ತೀನಿ. ಇವತ್ತು ಅಮಾವಾಸ್ಯೆ ಅಂತೆ, ಅದಕ್ಕೆ ನಮ್ಮ ಅದರ್ ಇಂಡಿಯಾ ದೇವಸ್ಥಾನ ಕರ್ಕೊಂಡು ಹೋಗ್ತವ್ರೆ ನಮ್ಮನ್ನ. ಬನ್ನಿ ದೇವಸ್ಥಾನ ಕೊಂಡು ಇಲ್ಲಿ ಪ್ರಸಾದ ಕೊಡ್ತಾವಮ್ಮ. ಪ್ರಸಾದ ಕೊಡ್ತಾವ ಬರ ಇಲ್ಲಿ. ಪ್ರಸಾದ ಕುಸಾನಿ, ನಿಂಗೆ ಇಷ್ಟ ಪ್ರಸಾದ ಬರೀ. ದೇವ್ರೇ ನಮ್ಮ ಬೆಳವಣಿಗೆ ನೋಡಿ ಹುಡ್ಕೋತಿರೋಲ್ಲ, ಖುಷ್ರೋ ಕೊಟ್ಬಿಡಪ್ಪ. ಬೇಡಪ್ಪ, ಏನ್ ಕೊಡ್ಬೇಡ ಪಾಪ, ಅವ್ರು ಬೆಳೀಲಿ. ದೇವ್ರೇ ಪ್ರತಿಯೊಬ್ಬರಿಗೂ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಪ್ಪ. ನನ್ನ ಹೇಟರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಕಾಪಾಡು. ಪ್ರಸಾದಕ್ಕೆ ನಾವು ಕ್ಯೂ ನಿಂತ್ಕೊಂಡು ಎಷ್ಟೊಂದು ದಿವಸ ಆಗ್ಬಿಟ್ಟಿದೆ. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಹೋಗ್ತಿದ್ದೆ ಪ್ರಸಾದ ತಗೊಳ್ಳೋಕೆ. ನೀನು ತಗೊಂತಿರ್ತೀಯಾ? ಪ್ರಸಾದ ಪುಳಿಯೋಗರೆ ಕೊಟ್ಟಿದ್ದಾರೆ. ನಮ್ಮ ಅಕ್ಕಂಗೆ ಪುಳಿಯೋಗರೆ ಬೇಕು ಪುಳಿಯೋಗರೆ ಅಲ್ವಾ ಇದು? ಓ ಓಕೆ, ಸಾರಿ ಚೈತ್ರ, ಇದು ವಾಂಗಿಬಾತು. ಒಂದು ತುತ್ತು ಕರೆಕ್ಟ್. ಅಯ್ಯೋ ಅಪ್ಪ, ಅವಳು ಬಾಯಿ ನೋಡಿ ಕಳಿಸಿ ಉಳಿದು. ಅಯ್ಯೋ ರಾಮ, ಪುರಿ ಹಾಕೊಳ್ಳಿ. ನನ್ನ ಬಾವ ಪರವಾಗಿಲ್ಲ, ಒಂದು ಚೂಚು ತಿಂತಾರೆ. ನೀವು ಫುಲ್ ತಿನ್ಬಿಟ್ಟ. ಇವಾಗ ಬ್ರಾಹ್ಮಿನ್ಸಿಗೆ ಬಂದಿದ್ವಿ. ಸೊ ನಮ್ಮ ಅಕ್ಕಂಗೆ ಫೇವ್ರೆಟ್ ಪುಳಿಯೋಗರೆ ನೋಡಿ, ಅವಳ ಹತ್ರ ಹಂಗೆ ಹೋಗುತ್ತಿದ್ದು. ತಗೊಳ್ಳಿ ಮೇಡಮ್, ಪುಳಿಯೋಗರೆ ತಿನ್ನಿ. ಆಯ್ತು, ನಾವು ಇಡ್ಲಿ ತಿಂದಿದ್ದೀವಿ, ನಾನು ದೋಸೆ ಹೇಳಿದ್ದೀವಿ. ಇದು ತಿನ್ಕೊಂಬಿಡ ಇವಾಗ. ಅವಳು ಆಚೆ ಹೊರಬ, ನಾ ಚಾಟ್ಸ್ ತಿನ್ನ ಚಾಟ್ಸು, ಓಕೆ? ನಾನು ಇವಳು ಕೊಡ್ಬೇಕು ನೀವು. ಗೈಸ್ ಬ್ರಾಹ್ಮಿನ್ಸಲ್ಲಿ ಇಡ್ಲಿ ಮಾತ್ರ ಸಾಕಾಗಿದೆ ಗೈಸ್. ನೋಡ್ರಿ ಎಷ್ಟು ತೆಳ್ಳಗಿದೆ ಇಡ್ಲಿ ಇದು. ವಾವ್, ಪುಳಿಯೋಗರೆ ಕೂಡ ಮಸ್ತಾಗಿರೋ ಗೈಸ್ ಇದು. ಸೂಪರ್. ಪುಟ, ನೀನೊಂದ್ಸಲಿ ಎಲ್ಲಿ ಮಾರ್ಕೆಟ್ ಹತ್ರ ಹೋಗಿ ತಿಂತಿಯಲ್ಲ, ಮಧ್ಯರಾತ್ರಿ ಹೋಗಿ ತಿಂತಿಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದ್ಸಲಿ ಹೋಗೋಣ, ಒಂದ್ಸಲಿ ಹೋಗೋಣ. ಬರತ್ತ ಖಾಲಿ ಮಾಡಬೇಕು. ಅಯ್ಯೋ ಬಂದ್ಬಿಡು ಗೈಸ್, ಛೇ ಬಂದ್ಬಿಡು. ಬರತ್ತ ಖಾಲಿ ಮಾಡೋದು ಅನ್ಕೊಂಡೆ. ಸುಮ್ಮನೆ ಕಾವ್ರಿ. ಐ ಬಿಡ್ರಿ, ಅದು ಸುಮ್ಮನೆ ಕಾವು ಮಾಡ್ರಿ. ತಿನ್ರಿ ಸುಮ್ಮನೆ, ತಿನ್ರಿ. ಹೆಂಗೆ ಪುಳಿಯೋಗರೆ ಸೇಮ್ ದೇವಸ್ಥಾನ ಹೆಂಗ್ ಕೊಡ್ತಾರೆ ಹಂಗೆ ಐತಲ್ಲ, ಅದ್ಭುತ ನಂಗೆ. ನಮ್ಮ ಅಕ್ಕಂಗೆ ಸಿಕ್ಕಾಪಟ್ಟೆ ಸಹ ಪುಳಿಯೋಗರೆ ಮಾತ್ರ. ತಿನ್ಸಿದ್ಯಾ? ನನ್ಗೆ ಇನ್ನೇನ್ ಕೆಲ್ಸ, ಟೈಮ್ ಫ್ರೀ ಆದಾಗ ಕರ್ಕೊಂಬರೋದು, ಎಲ್ಲೆಲ್ಲಿ ರುಚಿ ನೋಡಿಲ್ಲ ಹೋಗಿ ತಿನ್ಸೋದು. ಹೊಸದಾಗಲ್ಲಿ ಬೆಣ್ಣೆ ದೋಸೆ ಆಗಿದೆ, ದಾವಣಗೆರೆ ಬೆಣ್ಣೆ ದೋಸೆ, ಅದು ತಿನ್ಸಿದ್ದೀನಿ. ಏನೇ ನೀನು ಈ ತರ, ನೀನು ಮಕ್ಕಳಾದ್ರೂ ಕೂಡ ಹಿಂಗೇನಾ ಅಪ್ಪ? ಯಾ ದಿಸ್ ಗರ್ಲ್ ಡೋಂಟ್ ಹ್ಯಾವ್ ಮೈನಸ್. ಇದು ಮ್ಯಾಗಿ ಗೈಸ್, ಇದು ಮ್ಯಾಗಿ ತಿಂತೀರಾ ನೀವು? ಡೌ ಮಾಡ್ತಾ ಇದು ಮ್ಯಾಗಿ ಎಲ್ಲ ಸಾವಿಗೆ ಬಂತು, ಬಟ್ ಅವಳಿಗೆ ಮ್ಯಾಗಿ ಅಂತ ಡೌ ಮಾಡ್ತಾ ಇದ್ದೀನಿ. ಮ್ಯಾಗಿ ಕಣೆ ತಿನ್ನೆ. ಉಯ್ ಅಪ್ಪ, ತೊಳ್ಬಿಟ್ಲು ಹಂಗೇನೆ. ಗೈಸ್ ಬಟ್ರ್ ದೋಸೆ ಗೈಸ್, ದೋಸೆ ಎಲ್ರು ಹಿಂಗೆ ತಿಂತೀರಾ? ಹಿಂಗೆ ತಿನ್ಬೇಡಿ, ರಾಂಗ್ ಇದು. ಇಲ್ಲಿ ಹಿಂಗೆ ಮುರ್ಕೊಂಡು ಆಲೂಗಡ್ಡೆ ಜೊತೆಗೆ ಹಿಂಗೆ ಅದ್ಕೊಂಡು ಚಟ್ನಿ ಹಿಂಗೆ ಹಾಕೊಂಡು ತಿನ್ಬೇಕು. ಕೂಡ ನೋಡಿ ಇಡ್ಲಿ ತಿಂದು, ಇಡ್ಲಿ ಏನ್ರಿ ನಿನ್ ಮಗ ಹಿಂಗೆ ತಿನ್ನೋ ಇಡ್ಲಿ? ತಿನ್ನು ಸುಮ್ಮನೆ ಕಾವು. ನೀವು ತಿನ್ರಿ ಏನಾರ, ಯಾಕ್ರಿ? ಹಾ, ನಿಮ್ಗೇನ್ ಬೇಕು ತಿನ್ನಕ್ಕೆ ಇವಾಗ? ನಿಂಗೇನ್ ಬೇಕು ಹೇಳು, ಏನ್ ಬೇಕು ನಿನಗೆ? ಹಪ್ಪಳ ಬೇಕಾ? ಹಪ್ಪಳ ಸಿಗಲ್ಲ ಇಲ್ಲಿ. ಸೊ ಗೈಸ್ ಇವಾಗ ಅಲ್ಲಿ ಬ್ರಾಹ್ಮಿನ್ಸ್ ಅಲ್ಲಿ ಬೈ ಗೈಸ್, ಇವಾಗ ಬ್ರಾಹ್ಮಿನ್ಸ್ ಅಲ್ಲಿ ನಾವು ಊಟ ಮುಗಿಸ್ಕೊಂಡು ಯಾರೋ ಬಂದ್ಬಿಟ್ರು. ಅಲ್ಲ, ನನಗೆ ಯಾರೋ ಬಂದು ಬಂದ್ಬಿಟ್ರಲ್ಲ, ಹಂಗ ಏನ್ ಮಾತಾಡೋಕಂತ ಗೊತ್ತಾಗಿಲ್ಲ. ಸೊ ಇವಾಗ ಅಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಇವಾಗ ಅಲ್ಲಿ ಚಾಟ್ಸಿನ ಹೋಗ್ತಿದ್ವಿ ಗೈಸ್. ಲೈಟ್ ತಿನ್ಬೇಕು ಅಷ್ಟೇ. ಇವಾಗ ಅದೇನೋ ತಿನ್ಬಂದ್ರಿ ಅವಳು. ಸೊ ಬನ್ನಿ ಒಳ್ಳೆ ಹೋಗ್ಬಿಟ್ಟು ಚಾಟ್ಸ್ ತಿನ್ನಂಗಾಯ್ತು. ಎಷ್ಟೊಂದು ದಿವಸ ಚಾಟ್ಸ್ ತಿಂದು ಮನೆಗೆ ತಿನ್ಕೊಂಬೋಣ ಹೋಗ್ಬಿಟ್ಟು. ಇವಾಗ ಏನ್ ಬೇಕು ಚಾಟ್ಸ್ ಅಲ್ಲಿ? ನಂಗೆ ಬೇಲ್ಪುರಿ. ಬ್ರೋ ನಿಮ್ಗೇನ್ ಬೇಕು? ನಿಮ್ಗೇನ್ ಬೇಕು ಹೇಳಿ ಬ್ರೋ? ನಿಮ್ಗೇನ್ ಬೇಕು? ಸಮೋಸ ಮಸಾಲ. ಓಕೆ ಸರಿ, ನಿಂಗೇನ್ ಬೇಕು? ನಿಂಗೇನ್ ಬೇಡ? ಅಲ್ಲ ಚಾಟ್ಸ್ ತಿನ್ನಬೇಡ? ಅಲ್ಲ ಚಾಟ್ಸ್ ತಿನ್ನೋದು ನೀನ್ ನಾನೇ ಬರ. ಸರ್ ನಿಂಗೇನ್ ಬೇಕಮ್ಮ? ನಿಂಗೆ
ಮ್ಯಾಗಿ ಬೇಕಂತೆ ಅವಳಿಗೆ. ಎಲ್ಲ ತಿನ್ನೋದಕ್ಕೆ ಪುಣ್ಯ ಮಾಡಿರ್ಬೇಕು guys, ಪುಣ್ಯ. ಯಾರೋ ಒಬ್ರು ಪುಣ್ಯ ಮಾಡಿಲ್ಲ ಪಾಪ, ಅವರು ಫುಲ್ ಡಯಟ್ ಅಲ್ಲಿ ಬೇಜಾನ್ ಪುಣ್ಯ ಮಾಡಿದೀನಿ, ಆಲ್ರೆಡಿ ತಿನ್ಬಿಟ್ಟಿದೀನಿ. ನೀವು ಇವಾಗ ತಿಂತಿದ್ದೀರಾ, ತಿನ್ನಿ. ಉರ್ಕೊಂಡು ಮಾಡ್ತಿರೋದು. ಹೊಟ್ಟೆ ಒಳಗಡೆ ಬರ್ನಿಂಗ್ ಆಗ್ತಿದೆ, ಮಜಾ ಕೊಡ್ತಿದೆ. ಎಂತದೂ ಇಲ್ಲ. ಹೌದಾ? ಆರಾಮಾಗಿದ್ದೀನಿ. ಆ ತಟ್ಟೆ ಕೈ ಬಂದ್ಮೇಲೆ ಗೊತ್ತಾಗುತ್ತೆ ಬ್ರೋ, ಅಲ್ಲ ಬ್ರೋ? ಇಲ್ಲ ಅನ್ನೋದು. ನೋಡೋಣ. ನೋಡಿ ಇವ್ ನೋಡಿಲಿ ಹೆಂಗ್ ನೋಡ್ತಾವನೆ. ಅವ್ರಿಗೂ ನಗ ಬಂದ ನಮ್ಮಮ್ಮ ಹಿಂಗ ಇವ್ ನಕ್ಕೊಂಡು ನೀನ್ ಹೋಗ್ಬಿಟ್ಟು ನಮ್ಮ ಮಗ ಕೂದಲ ಕಟ್ ಮಾಡ್ಕೊಂಡು ಎಷ್ಟು ಮಾಡ್ಕೊಂಡು ಕಲ್ಪ್ರಿಟ್. ಯಾಕಮ್ಮ ಮಾಡಿದೆ ಪಾಪ ಹಂಗೆ ಅವಳಿಗೆ? ಕೂದಲು ಫುಲ್ಲು ಸಣ್ಣ ಆಗ್ಬಿಟ್ಟು ಉದ್ರೋಗ್ಬಿಟ್ಟು ಕೆಂಚ್ ಪಾಪ ಎಷ್ಟು ಚೆನ್ನಾಗಿದೆ ಕೂದಲೆಲ್ಲ ಹಾಳು ಮಾಡ್ಬಿಟ್ರು ನಾವು ಅಮ್ಮ. ಬರುತ್ತೆ. ಮತ್ತೆ ಬರುತ್ತಾ? ಅದಕ್ಕೆ ಕಟ್ ಮಾಡಿದ್ರು. ಓಕೆ. ಇವಾಗ ಅವಳು ಕೂದ್ಲಿಗಿಂತ ನಮ್ಮ ಕೂದ್ಲು ನಮ್ಮನ್ನು ಕೂದಲು ಅಲ್ವಾ? ಕೂದ್ಲಿಗಿಂತ ಇವ್ರ ಕೂದಲು ನಮ್ಮ ಮನೆಯವ್ರ ಕೂದಲು ನೋಡಿ ಒಳ್ಳೆ ಮಾಟ ಮಂದ್ರ ಕೂದಲು ಐತೆ ಗೈಸ್. ಒಳ್ಳೆ ಮಾಟ ಮಂತ್ರ ಮಾಡತ್ತಾರ ಅವರು ನಮ್ಮ ಮನೆಯವರು. ಇಷ್ಟು ಉದ್ದುದ ಕೂದಲು ಬಿಡ್ಕೊಂಡು ಸಕ್ಕತ್ತಾಗಿದೆ ಬ್ರೋ ನೋಡಕ್ಕಲ್ಲಿ. 2 ಕಣ್ಣು ಸಾಲದು ನೋಡಕ್ಕೆ, ತಿನ್ನಕ್ಕೆ ಪುಣ್ಯ ಇರ್ಬೇಕು. ಅದು ನೋಡ್ರಿ ನಿಂಗೆ ತಿನ್ಬೇಕು ಅಂತ ಅನ್ಸ್ತಿಲ್ವಾ? ಬಿಟ್ಬಿಟ್ಟಿದ್ದೀರಲ್ಲ, ಇವಾಗ ಆಸೆನೂ ಗೊತ್ತಿಲ್ಲ. ಹೌದಾ? ಓಕೆ ಓಕೆ ಓಕೆ. ಅಣ್ಣ ಫೇಮಸ್ ಇಲ್ಲಿ. ಆಹಾ ಮಸಾಲ ಪುರಿ ಕಣೆ ಚಿತ್ರ. ಹೌದಾ ಗೈಸ್? ಮಸಾಲ ಪುರಿ ಗೈಸ್, ಮಸಾಲ ಪುರಿ ಗೈಸ್, ಮಸಾಲ ಪುರಿ ಗೈಸ್, ಮಸಾಲ ಪುರಿ ಗೈಸ್. ಎಲ್ಲಾರು ತಿಂತಿದೀವಿ ಗೈಸ್, ಎಲ್ಲಾರು ತಿಂತಿದೀವಿ. ಪಾಪ ನಮ್ಮ ಅಕ್ಕ ಒಬ್ಳು ತಿಂತಿರೋಲ್ಲ ಪಾಪ. ಸರಿ ಬೇರೆ ಪುರಿ ತಿಂತ್ಯಾ? ಬರೀ ಏನ್ ತಿಂತಿ ಹೇಳು? ನಾವೆಲ್ಲಾರು ತಿಂತಿದೀವಿ ಪಾಪ, ಅವಳು ಒಬ್ಳೆ ತಿಂತಿಲ್ಲ ಪಾಪ. ಯಾಕೆ ನೀನ್ ತಿಂತಿಲ್ಲ? ನಾನು ಜಂಕ್ ಬಿಟ್ಟಿದ್ದೀನಿ. ಅಂತ ತಲೆ ಫಿಕ್ಸ್ ಆಗಿದ್ಯಾ? ಹೊಟ್ಟೆ ಫಿಕ್ಸ್ ಆಗಿದ್ಯಾ? ನಿನ್ ಕಣ್ಣು ಬೇಕು ಬೇಕು ಅನ್ಸಿದ್ದಾನೆ. ಇಲ್ಲ, ನನ್ ಕಣ್ ಬೇಡ ಅನ್ಸ್ತಿಲ್ಲ. ಬೇಡ ಅನ್ಸ್ತಿಲ್ವಾ? ಬೇಕು ಅನ್ಸ್ತಿಲ್ಲ. ಬೇಡ ನಂಗೆ. ಗೈಸ್ ನಾವ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀವಿ, ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ನೋಡಿ ಕುಶಾನಿಗೆ ಪೂರಿ ಗಿಫ್ಟ್. ಪೂರಿ ಬೇಕೇನೆ? ದೈಪುರಿ ಬೇಕೇನೆ? ದೈಪುರಿ ಬೇಕೇನೆ? ದೈಪುರಿ ಬೇಕೇನೆ? ದೈಪುರಿ ಬೇಕೇನೆ? ಏಯ್ ದೈಪುರಿ ಬೇಕೇನೆ? ನಿಂಗೆಲ್ಲ ಕೇಳ್ತಿರೋದು, ಕುಶಾನಿ ಕೇಳ್ತಿರೋದು. ಕುಶಾನಿ ದೈಪುರಿ ಬೇಕೇನೆ? ಬೇಡವಾ? ಸರಿ ಬಿಡು ಕುಶಾನಿ, ನಾನು ನಿನ್ಗೊಬ್ರು ಕುಶಾನಿ ಕೇಳೋದು, ಬೇರೆಯವ್ರೆಲ್ಲ ಕೇಳಲ್ಲ, ಯಾಕೋ ತಿನ್ನಲ್ವಲ್ಲ ಅದಕ್ಕೆ. ಆಯ್ತು ನಿಂಗೇನೋ ಬೇಕಾ? ನಿಂಗಲೇ ಕೇಳಿದ್ದು, ಗುಣವು ಕೇಳ್ತಿರೋದು. ಗುಣವು ಮಲ್ಕೊಂಡಿದ್ದ ಮಗನ, ಮಲ್ಕೋ ಆಯ್ತು. ಅಮ್ಮ ನಿಂಗೇನೋ ಬೇಕಮ್ಮ? ಬೇಡಮ್ಮ? ಓಕೆ ಅಮ್ಮ. ಇವಾಗ ನಾವು ಫಲ್ಲುದ್ದ ಕುಡಿಯಕ್ಕೆ ಬಂದಿದ್ದೀವಿ. ಸೊ ಫಲ್ಲುದ ಸಿಕ್ಕಾಪಟ್ಟೆ ತಿಂದು ನಾನು ಕುಡಿದು. ಸರಿ ಬೇಕಾ ಫಲ್ಲುದ ಬೇಕೇನೆ? ಇದು ಚೀಟ್ ಅಲ್ವಾ ಇದು? ಐಸ್ ಕ್ರೀಮ್. ಯಾರು ಹೇಳಿದ್ದು? ಹಲೋ ಚೀಟ್, ಅದು ಚೀಟ್ ಮೀಲ್ ತಿಂದಿದ್ದೆ, ತಿನ್ಬೇಡ. ಫಲ್ಲುದಾಗ ಏನ್ ಆಗ್ತದೆ ಮತ್ತೆ? ಚಿಯಾ ಸೀಡ್ಸ್ ಸಾವಿಗೆ ತರ ಏನು ಹಾಕಿದ್ದಾರೆ. ತಿನ್ಬಿಡ್ತೀರ ನೀವು? ನೀನ್ ತಿನ್ಬೇಡ, ಇದು ಚೀಟ್ ಮೀಲ್, ಇದು ಜಂಕ್, ಇದು ಜಂಕ್ ಫುಡ್. ಇದು ಯಾವ್ದು ಚಿಕನ್? ಇದು ಗುಲ್ಕನ್ ಹಾಕಿದ್ದಾರೆ. ಇದೇನು ಇದು? ಫ್ರೂಟಿನ ಇದು? ಯಾರ್ರಿ ಮೇಡಮ್ ನೀವು? ಏನ್ ಬೇಕು ನಿಮ್ಗೆ? ನಡ್ರಿ ಸೈಡ್ಗೆ. ಹಾ ಅವೆಲ್ಲ ಸಿಗಲ್ಲ ಇಲ್ಲಿ. ಫಲ್ಲೂದಲ್ಲಿ ಏನ್ ಬೇಕೋ ಅದು ಮದ್ಮ ಸಿಗೋದು. ರೋಸ್ ಸಿರಪ್ಪು, ಇದು ಲೀಚಿ ಸಿರಪ್ಪು. ನೆಕ್ಸ್ಟ್ ಏನೋ ನೋಡೋಣ ಏನ್ ಆಗ್ತದೆ ಅಂತ ಇವತ್ತು. ಮ್ಯಾಂಗೋ ಸಿರಪ್ಪು. ಇದೇನಿದು? ಬಾದಾಮ್ ಮಿಲ್ಕ್. ಇದು ಹಾಕ್ಬಿಟ್ರೆ ಮುಗಿತು ಫಲ್ಲೂದ. ಇವಾಗ ನೀನ್ ಯಾವ್ದು ತಿಂದಿಯಾ? ಫಲ್ಲೂದನಾ ತಿಂತೀಯ? ಇವಾಗ ತಿಂತೀಯಾ? ಟೇಸ್ಟ್ ನೋಡ್ತೀನಿ ಅಷ್ಟೇ, ತಿನ್ನಲ್ಲ. ತಿನ್ನು ಫುಲ್ ಒಂದು ತಿಂದಿಲ್ಲ ಫಸ್ಟ್. ತಿನ್ನು ಫುಲ್ ನೋಡೋಣ. ಫಸ್ಟ್ ಟೇಸ್ಟ್ ನೋಡೋ, ಚೆನ್ನಾಗಿ ತಿನ್ನು. ಅದೇ ಯಾರು ಕೇಳಬಾರ್ದು, ಯಾಕೆ ಕೊಡಲ್ಲ. ಯಾಕೆ ಕೊಡ್ಬೇಕು? ಓ ಅವಾಗ ನಾವು ನಿಂಗೆ ಉರ್ಸಿದ್ ನೀವು ಉರ್ಸ್ತಿದ್ಯಾ? ನಿಂಗೆ ಇವಾಗ ಕೊಟ್ಬಿಟ್ರೆ ಕೇಳಿ ಇಲ್ಲಿ. ಅಣ್ಣ ಇವಳು ಹೆಂಗ್ ಕೇಳ್ರು ಕೊಡ್ಬೇಡ್ರ ಇವ್ಳಿಗೆ. ಓಡ್ಸ್ರಿ ಇವಳು ಆಚೆ. ಏನೋ ಕೊಟ್ಬಿಡ್ರಿ. ಕೊಡ್ತೀನಿ. ಒಂದು ಡಬಲ್ ಕೊಡ್ತೀಯಾ? ಅಷ್ಟೊಂದು ಕಾಸಿದೆ ನೀ ಹತ್ರ? ಕೊಡಿ ಮೇಡಮ್ ಸರ್, ಅಲ್ಲಿ ಕೊಡಿ ಸರ್. ಎಲ್ಲ ಇವೆಲ್ಲ ತಿನ್ನಲ್ಲ ಇವ್ರು ತಿಂತಾರೆ ಅಷ್ಟೇ. ಇವೆಲ್ಲ ತಗೊಳ್ಳಿ ಮೇಡಮ್, ನೀವು ತಿನ್ನಿ ಮೇಡಮ್. ಏನ್ ಮೇಡಮ್ ಮುರ್ಕೋತಿದ್ದೀರಾ ಮೇಡಮ್? ಇನ್ನೊಂದು ಕೊಡಲ್ಲ ಅವ್ರು ನಿಂಗೆ ಸರ್? ಅಷ್ಟೇ ಸರ್ ಕೊಡೋದು ನೀವು, ಮತ್ತೆ ಕೊಡೋದಾನೆ ಮತ್ತೆ ಕೊಡೋದಂತೆ ಮತ್ತೆ ಅವರು. ನೀ ಇಸ್ಕೊಂಬಿಡೋಣ ನಿನ್ ತಾಕತ್ತಿರ. ಒಂದು ಯಾವ್ದು ಆಡಿತರ ಮಾಡಿಲ್ಲ ಗೈಸ್. ಇವಾಗ ಒಂದ್ ಏನ್ ಕೊಡಿ, ಫಲೂದ ಕೊಡಿ ಇನ್ನೊಂದು. ನಾನು ಟ್ರೈ ಮಾಡ್ತೀನಿ ಗೈಸ್ ಫಲೂದ ಹೆಂಗಿದೆ ಅಂತ. ನಾನು ತಿಂದಿನಿ ಬೇಜಾನ್ ಸರಿ ತಿಂದಿನಿ. ಪಪ್ಪ ನಾನು ಕೇಳಿಸಿದೆ ಬೇಜಾನ್ ಸರಿ. ನಾನೇ ತಿಂದಿಲ್ಲ. ಸೂಪರ್. ಏನ್ರಿ ಅದು? ಹಾ ಹಳೇ ಫಿಲಮ್ ಕಲ್ಪನಾ ತರ ಒಳ್ಳೆ ನೋಡಕ್ಕೆ ಹೇಳು. ಚೆನ್ನಾಗಿದೆ ಐಸ್ ಕ್ರೀಮು. ನಾ ಮಾಡಿದ್ನಿ ಏನು ಹೇಳು. ಒಂದ್ ಕಾಲದಲ್ಲಿ 2 ರೂಪಾಯಿ ಇತ್ತು ಬ್ರೋ ಐಸ್ ಕ್ರೀಮ್. ಹೌದಾ? ಇವಾಗ ಎಷ್ಟಿದು? 30 ರೂಪಾಯಿ ಇವಾಗ ಇದು.
ಕುಶನ್ ಏನು ಹೇಳಮ್ಮ ನಮ್ಮ ವ್ಲಾಗ್ಗೆ. ಬನ್ನಿ. ಆಮೇಲೆ ಅಕಸ್ಮಾತ್ ಅವ್ರು ಬಂದಿಲ್ಲ ಅಂತಂದ್ರೆ ಹೇಳಿ, ಏನಾರು ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅಲ್ಲಿ ನೋಡ್ ಗುಮ್ಮೆಟ್. ಎಲ್ಲಿ ಇದು ಗುಮ್ಮ? ಅಲ್ಲಿ ಎಲ್ಲಿ? ಅದೊಂದು ಪ್ಲೇಟ್ ಐಸ್ ಕ್ರೀಮ್ ಮಾಡ್ತೀನಿ. ಹಿಡ್ಕೊಳ್ರು ಊಟ ಮಾಡಿಲ್ಲ ಅಂದ್ರೆ ಆ ಗುಮ್ಮ ಬಂದು ಹಿಡ್ಕೊಂಡು. ಹಾ ಹೌದು, ನೀನ್ ಊಟ ಮಾಡಿಲ್ಲ ಅಂತಂದ್ರೆ ಗುಮ್ಮ ಬಂದು ನಿನ್ನ ಹಿಡ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಏನ್ ಮಾಡ್ತೀಯ ಗುಮ್ಮ ಬಂದ್ರೆ ನೀನು? ಪುಟ್ಟ ಅಮ್ಮ ಗುಣ ಬಾ ಅಂತ. ಕುಶಾಲಿ ನಿನ್ ಗುಮ್ಮ ಬಂದ್ರೆ ಏನ್ ಮಾಡ್ತೀಯಾ? ಸ್ವಾಮಿ ಎಲ್ಲ ಮಾಡಬೇಕಪ್ಪ. ಆಯ್ತಿನೇ ಸುಮ್ನೆ ಹೆಂಗ್ ಕಾಣಿಸ್ತೀಯ ಗೊತ್ತಾ ವಿಡಿಯೋ? ನೀನು ದೊಡ್ಡಲ್ಲಾದ್ಮೇಲೆ ನೋಡ್ಬೇಕಿವಲ್ಲ ನೀನು ಕಣ ಕಾಣಿಸ್ತೀಯ. ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಸಕದಾಗ ಮಾತಾಡೋಳೆ. ಇಬ್ರು ಕಾಫಿ ಹಾಕಿದಿರಲ್ಲ ಗೈಸ್, ನನ್ನ ಬಿಟ್ಟು ಇಬ್ರು ಕಾಫಿ ಕುಡಿದಿದ್ದಾರೆ ನೋಡಿ ಗೈಸ್ ಅಂತ. ಹೆಂಗ್ ಮಾಡ್ತೀನಿ ಅವಳ ಹತ್ರ? ಸೂಪರ್ ಕುಶಾಲಿ, ನೀನು ಸೂಪರ್ ನೀನು. ಆಮೇಲೆ ಇನ್ನೊಂದು ಪುಟ್ಟಿನ ಫೋನ್ ಹ್ಯಾಕ್ ಮಾಡಿದೀನಿ ಗೈಸ್. ಹೌದು ಕುಶಾಲಿ, ಅವೆಲ್ಲ ಮಾತಾಡ್ತೀನಿ ನೀನು. ಓಕೆ ತಿನ್ನಮ್ಮ, ಚೆನ್ನಾಗಿ ತಿನ್ನು ಓಕೆನಾ? ಐಸ್ ಕ್ರೀಮ್ ನೆಕ್ ಬೇಕಣ್ಣ ಐಸ್ ಕ್ರೀಮ್ನ. ಕುಶಾನಿ ಐಸ್ ಕ್ರೀಮ್ನ ಎಷ್ಟು ಜೋಪಾನ್ ನೋಡ್ಕೋತಾಳೆ ಅಂತಂದ್ರೆ ತುಂಬಾ ಜೋಪಾನ ನೋಡ್ಕೋತಾಳೆ ಗೈಸ್. ಎಲ್ಲಿ ಬಿದೋಗ್ಬಿಡುತ್ತೆ ಅಂತ ಬೈಕ್ಗೆ ಎಳ್ಳೆ ಕಲಿಕೊಂಡು ನೋಡ್ಕೊಂಡ್ ಬರ್ತಾವಳೆ. ಕುಶಾನಿ ಹೆಂಗಿದೆ ಐಸ್ ಕ್ರೀಮು? ಬಿಸಾಕ್ಬಿಡೋದ ಬೇಡ. ಎಷ್ಟು ಮನೆಗೆ ಬಂದ್ವಿ ಇಲ್ಲಿ ನೋಡ್ರಿ, ಫೋನಲ್ಲಿ ಅವ್ರ ಫ್ರೆಂಡ್ ಋತ್ವಿಕ್ ಬೇಕಂದ್ರೆ ನಿನ್ ಮನೆಗೆ ಬೇಕಂದ್ರೆ ಗೊತ್ತಿಲ್ಲ ನಿಂಗೆ. ಋತ್ವಿಕ್ ಫೋನ್ ಮಾಡಿದಾನಂತೆ ಅವ್ನ ಫ್ರೆಂಡು, ಅವನ ಹತ್ರ ಫೋನ್ ಹಾಕಿ ಮಾತಾಡ್ತಾವ ನೋಡಿ ಗೈಸ್. ನಿಮ್ಮ ಮಾಮ ಚಿಕನ್ನೆಲ್ಲ ಮಾಡ್ಬೇಕು. ನೋಡು ನಿನ್ನ ಫ್ರೆಂಡ್ ಕಟ್ ಮಾಡ್ಬಿಟ್ಟ ಫೋನು. ಫುಡ್ ಮಾಡ್ಕೊಡ್ತೀನಿ ಮತ್ತೆ. ಅಯ್ಯೋ ನಿದ್ದಿಲ್ಲ ಕಾಲ್ ಮಾಡು. ಫೋನ್ ಮಾಡಿದ್ದೀನಿ ನಾನು. ಇರೋ ಫೋನ್ ಮಾಡ್ಕೊಡ್ತೀನಿ, ಮಾತಾಡು. ಲೀಲ ಕಾಲ್ ಮಾಡು ಪುಟ್ಟ. ಏನ್ ಮಾಡ್ಬೇಕು? ಲೀಲಾ ಕಾಲ್ ಅಲ್ಲ, ಅದು ವಿಡಿಯೋ ಕಾಣಿಸಿಲ್ಲ ನಂಗೆ. ಕಾಣ್ತು. ಬಾ ಇಲ್ಲಿ ಮಾತಾಡ್ ಬಾ. ಹಲೋ ಅವನು. ಏಯ್ ಲೀಲ ಕಾಲ್ ಮಾಡು. ಏಯ್ ಬಾರೆ ಮಾತಾಡ್ತವನೆ. ನೀನು ಲೀಲ ಕಾಲ್ ಮಾಡು. ಕಟ್ ಮಾಡ್ದ. ಇಲ್ಲ ಅವ್ನ್ ಕಟ್ ಮಾಡ್ತವನೆ ಗೈಸ್. ಅವ್ನ ಫ್ರೆಂಡು ಋತ್ವಿಕ್ ಅಂತ ನಮ್ಮ ಮನೆ ಹಳೆ ಮನೆ ಪಕ್ಕ ಇದ್ರು. ನಿಂಗೆ ಋತ್ವಿಕ್ ಇಷ್ಟನಾ? ಮದುವೆ ಆಗ್ತೀಯಾ? ಮಾಡ್ಕೋತೀನಿ ಹಿಂದೆ ಅವನಿಗೆ ಗೈಸ್ ಇಲ್ಲಿ ವಿಡಿಯೋ ಹಾಕಲು. ವರುಣ್ ಮಾಮನ ಏನಂತೆ? ಆಯ್ತು ಋತ್ವಿಕ್. ಹಾಯ್. ನೀನೇನೆ ನಂಗೆ ಏನು ಕಳಿಸಿಲ್ಲ. ನೀನ ಅವ್ರಾಗ ನಿಂಗೇನೋ ಕೊಡ್ಸ್ಬೇಕು. ಇವಳು ಹೇಳೋದೇ ಅರ್ಥ ಆಗಲ್ಲ ಇವನು. ಅವ್ನು ಹೇಳೋದು ಇವನಿಗೆ ಅರ್ಥ ಆಗ್ತಿಲ್ಲ. ಅಮ್ಮ ಫೋನ್ ಗೈಸ್ ನಮ್ಮ ಹುಡುಗ ಬಂದವನ್ ಇವಾಗ. ಅದು ಹಿಡ್ಕೊಂಡು ಹುಡುಗಿರ್ ತರ ನೋಡಿ ಮಿಡಿ ತರ ಹಂಗೆ ಎತ್ಕೊಂಡ್ಬಿಟ್ಟವನೆ. ಬಗ್ ನೋಡ್ತಾವ ನನ್ನ ಗುಂಡ ಗುಂಡ ಗುಂಡ. ಅಯ್ಯಾ ನೆಕ್ ಬಿಡು, ಬಾ ಆ ಕಡೆ ಬಿಡೆ ಅದನ್ನ. ಗುಂಡ 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 ಇಲ್ಲಿ ನೋಡಿಲ್ಲಿ, ಇಲ್ಲಿ ನಿಮಿಷ ನೋಡಿಲ್ಲಿ. ಹಾಯ್ ಕೈ ಕೊಡು. ಥ್ಯಾಂಕ್ ಯು ಗುಂಡ. ಓಕೆ, ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ಅಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಗುಂಡ ಲೈಕ್ ಮಾಡಿ ಕೇಳು. ಶೇರ್ ಮಾಡಿ ಕಮೆಂಟ್ ಮಾಡಿ. ಆಮೇಲೆ ಸಿಗ್ತೀನಿ. ಬಾಯ್. ಗುಂಡ ನೀನ್ ಯಾವಾಗ ಇದ್ರೆ ಹೇಳ್ತೀಯ ಬಾಯ್ ಅಂತೆಲ್ಲ ಹೇಳ್ತೀಯ ಮುಂದೆ? ಆಮೇಲೆ ಹೇಳ್ತಾನೆ ಗೈಸ್ ಅವನು. ಗೈಸ್ ಬಾಯ್ಸ್ ಬಾಯ್ ಬಾಯ್ ಶಿವು. ಬಾಯ್ ಗುಡ್ ನೈಟ್. ಇರೇ ನಾನು ಹೊಡಿಬೇಕು. ಬಾಯ್ ಗೈಸ್, ಸಿ ಯು.